ಬರ್ದಿದ್ದಾರೆ ಅಳಿಸೋಗೈತದು. ಸೊ ಸಕಲೇಶ್ಪುರದಲ್ಲಿದ್ದೀವಿ, ಮಂಜರ್ಬಾದ್ ಫೋರ್ಟಿಗೆ ಬಂದಿದ್ವಿ. ಅಲ್ಲಿ ಬೇಲೂರಲ್ಲಿ ದರ್ಶನ ಆಗೋದು ಲೇಟ್ ಆಯಿತು. ಸೊ ಅದಕ್ಕೆ ಹಂಗೆ ಬಂದು ಈಗ ಸಕಲೇಶ್ಪುರ ಮಂಜರ್ಬಾದ್ ಫೋರ್ಟ್ ಹತ್ತಿದೆ. ಇಲ್ಲೂ ನಾವೇ 5 ಜನ, ಇನ್ಯಾರು ಇಲ್ಲ. ಏನು ಶಾ ಹತ್ತಕ್ಕಾಗ್ತಿಲ್ಲ ಅಂದ್ರೆ ಹತ್ತಿದ್ದೀವಿ. ಓಕೆ ಸೊ ಇಲ್ಲಿಂದ ನೋಡಿಕೊಂಡು ಗಾಡಿ ಡೀಸೆಲ್ ಇಲ್ಲ, ಡೀಸೆಲ್ ಹಾಕಿಸ್ಕೋಬೇಕು. ನೆನ್ನೆ 2000 ಹಾಕ್ಸಿದ್ವಿ, ರಿಸರ್ವಿಗೆ ಬಂದೈತೆ. ಹಿಂಗೆ ಮತ್ತೆ ಹಾಕಿಸ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಬೆಟ್ಟದ ಭೈರವೇಶ್ವರ ಎತ್ತಿನ ಭುಜ ಟ್ರಕ್ಕಿಂಗ್ ಇನ್ನೂ 1 ತಿಂಗಳು ಕ್ಲೋಸ್ ಇದೆ. ಸೊ ಯಾರಾದರೂ ಬರೋರಿದ್ರೆ ಇನ್ನೊಂದು ಮಂತ್ ಪ್ಲ್ಯಾನ್ ಮಾಡ್ಕೊಬಿಡ್ರಿ. ಎತ್ತಿನ ಭುಜ 1 ಮಂತ್ ಟ್ರಕ್ಕಿಂಗ್ ಕ್ಲೋಸ್ ಇದೆ. ಅದಾದ್ಮೇಲೆ ಬೆಟ್ಟದ ಭೈರವೇಶ್ವರ ಯಾವಾದ್ರೂ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ದೇವ್ರ ಮನೆಯಿಂದ ಧರ್ಮಸ್ಥಳ ಹೋಗೋ ಪ್ಲಾನ್. ಹಿಂಗೆ ಹೋಗ್ಬೋದು ಧರ್ಮಸ್ಥಳಕ್ಕೆ ಶಿರಾಡಿಗೆ ಆದ್ಮೇಲೆ. ಬಟ್ ನಾವು ದೇವ್ರ ಮನೆಗೆ ಹೋಗಿ ಬರಬೇಕು ಅನ್ನೋ ಇದರಿಂದ ಹಂಗೆ ಸುತ್ತಾಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಮೇಲ್ಗಡೆ ಮಂಜರ್ಬಾದ್ ಫೋರ್ಟ್ ತೋರಿಸ್ತೀನಿ ಬರ್ರಿ. ಏನೇ ಹೇಳ್ತಿದ್ದಲ್ಲ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಮಂಜರ್ಬಾದ್ ಫೋರ್ಟ್ ಮೇಲ್ಗಡೆ ಬಂದಿದ್ದೀವಿ. ಯಾರೂ ಇಲ್ಲ, ನಾವೊಂದು 5 ಜನ, ಅಲ್ಲೊಂದು 5 ಜನ ಕೂತಿದ್ದಾರೆ. ಸೊ ಇದು ಫೋರ್ಟ್ ಬಂದು ಸ್ಟಾರ್ ಶೇಪಲ್ಲಿದೆ. ಆಮೇಲೆ ಇಲ್ಲಿಂದ ವ್ಯೂ ಹಿಂಗೆ ಕಾಣುತ್ತೆ ನೋಡಿ. ರೋಡು ನಿಮಗೆ ಈ ಸೈಡ್ ಇಲ್ಲಿ ರೋಡ್ ಐತೆ ಕೆಳಗಡೆ, ಅಲ್ಲಿಂದ ಹತ್ಕೊಂಡ್ಬರ್ಬೇಕು. ಸ್ಟೆಪ್ಸ್ ಇದ್ದಾವೆ, ಹಿಂಗೆ ಕಾಣುತ್ತೆ. ಇನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಇದೇನು ಒಂದು ಲೇಯರ್ ಥರ ಕಾಣ್ತೈತಲ್ಲ ಇದು, ಅದಿಷ್ಟು ಮೋಡ. ಅದು ಇನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಇನ್ನೂ ಡೆನ್ಸ್ ಆಗಿರೋದು, ಇನ್ನೂ ಸಖತ್ತಾಗಿ ಕಾಣೋದು. ಬಟ್ ಏನು ಮಾಡೋಣ, ಲೇಟ್ ಆದ್ವಿ. ನಮ್ಮ ಹುಡುಗರು ಅಲ್ಲಿ ನಿಂತವ್ರೆ, ನಾನು ಈ ಸೈಡ್ ಇದ್ದೀನಿ. ಹಿಂಗೆ ಕಾಣುತ್ತೆ ನೋಡುಗರು ಫೋರ್ಟು. ಅಂದರೆ ಬೇಗ ಬರಬೇಕಿತ್ತು ಸ್ವಲ್ಪ, ಇನ್ನೂ ಸಖತ್ತಾಗಿರೋದು ಎಕ್ಸ್ಪೀರಿಯೆನ್ಸು. ಸೊ ಇಲ್ಲೊಂದು ಸ್ವಲ್ಪ ಸಿನಿಮ್ಯಾಟಿಕ್ಸ್ ತೊಗೊಂಡು ನೋಡೋಣ ಏನೇನು ತೊಗೋಬೋದು. ಸಿನಿಮ್ಯಾಟಿಕ್ಸ್ ಟ್ರೈ ಮಾಡ್ತೀನಿ, ತೊಗೊಂಡು ಇಲ್ಲಿಂದ ಓಡೋಣಂತೆ. ಸಿನಿಮ್ಯಾಟಿಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹುಡುಗ ಒಳಗೆ ಹೋಗ್ತಾನೆ. ಇಲ್ಲಿ ನಡಿಯ ಬಂದೆ ನಾನು. ಯಾರಾದ್ರೂ ಇದ್ದೀರಾ ಅಕ್ಕ ಇಲ್ಲಿ? ನನ್ನ ಅಭಿಮಾನ. ಏನು ಸ್ಟೋರ್ ರೂಮ್ ಆಗಿರ್ಬೇಕು ಮೋಸ್ಟ್ಲಿ. ಸ್ಟೋರ್ ರೂಮ್ ಇಲ್ಲ ಅಂದರೆ ರಾಜರ್ ಇರೋದು. ದೀಪ ಇಲ್ಲೂ ಒಂದೈತೆ. ಇಲ್ಲ ಈ ಕಡೆ ಬಿಡು, ಟಾರ್ಚ್ ಬಿಡು ಈ ಕಡೆ. ಜೀವದ ಸಂತಗ್ರು ಒಂದೇ ಸರಿ. ನಮ್ಮಿಬ್ರು ಶಾಡ ಬಿತ್ತಲ್ಲ ಅಲ್ಲಿ ಇಲ್ಲಿ ದೀಪ ಇಡೋದು. ಇಲ್ಲಿ ಮೋಸ್ಟ್ಲಿ ಫುಲ್ ಬೆಳಕಾಗೋದು ಅನ್ಸುತ್ತೆ.
ಅಲ್ಲೂ ಗುಹೆ ಐತೆ. ಇಲ್ಲಿ ಮೇಲ್ಗಡೆ ಕಾಣುತ್ತದು ಐತಲೇ. ಅಲ್ಲ ಆ ಕಡೆ ಈ ಓ ಅದು ಮೇಲ್ಗಡೆಯಿಂದ ಬೆಳಕು ಬರಕ್ಕಿರ್ಬೇಕು ಮೋಸ್ಟ್ಲಿ. ಹೌದಲ್ಲ ಮತ್ತೊಂದು ತೆಗೆನ ಮುಚ್ಚೋಗಿರೋದು. ಬೇಡ ಬರಲ್ಲೇ. ನವೀನ ಏನಿದು? ಅದು ಇದು ಬೇಡ, ಸ್ನೇಲ್ ಬ್ರೋ. ಹೋಗೋಣ ಏನ್ ಮಾಡ್ಬೇಕು ಅದಕ್ಕೆ ಎಣ್ಣಿಲ್ಲ. ಇಲ್ಲಿಂದ ಮೇಲೆ ಹೋಗೋಣ ಬರ್ರಿ ಗುರು. ಇದು ನೀರು ಸ್ಟೋರ್ ಮಾಡಕ್ಕೆ, ಮಳೆ ನೀರೆಲ್ಲ ಸ್ಟೋರ್ ಆಗುತ್ತೆ ಇಲ್ಲಿ. ಸೇಮ್ ಇಲ್ಲಂಗೈತೋ ಅದೇ ಥರ ಅಲ್ಲೊಂದೈತೆ ನೀರು ಸ್ಟೋರ್ ಮಾಡೋದು. ಅವೆಲ್ಲ ಸಣ್ಣ ರೂಮ್ ಥರ ಇದ್ದಾವೆ. ಹುಡುಗ ಹುಡುಗಿ ಹೆಸರು ಬರೆದಿರ್ತಾರೆ ಅಷ್ಟೇ, ಇನ್ನೇನು ಬರೀತಾರೆ ಸೋಳ. ಮೇಲೆ ಹತ್ತ ಬರೋದು, ಗೋಡೆಗಳ ಮೇಲೆ ಬರೆಯಬಾರದು, ಕಸವನ್ನು ಬುಟ್ಟಿಯಲ್ಲಿ ಹಾಕಿ. ಆದರೂ ಎಲ್ಲ ಬರ್ದವ್ರೆ ಗುರು. ನಾವು ಹೋದ್ ಸರಿ ಬಂದಾಗ ಇಲ್ಲೊಂದು ಚೂರು ಲೈಟಾಗಿ ನೀರಿತ್ತು, ಈ ಸರಿ ನೀರಿಲ್ಲ. ಹೋದ್ ಸರಿ ಮಳೆಗಾಲ ಅಷ್ಟೇ. ಚೆನ್ನಾಗಿತ್ತು. ರಂಗ ಹಾಯ್, ಮೈ ನೇಮ್ ಇಸ್ ರಂಗನಾಥ್. ಓಕೆ, ಯು ಗಾಟ್ ಇಟ್, ಐ ಆಮ್ ಗಾಟ್ ಇಟ್. ಸಾಕು. ಇಲ್ಲಿ ನಿಮಗೆ ಫೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಐತೆ. ಸೊ ಇದು ನೋಡ್ರಿ, ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲೇನೋ ಬರೀ ದಂಡ ಹಾಕೋದೇ ಐತೆ, ಹುಷಾರು. ಇಲ್ಲಿ ಒಳಗಡೆ ಹಿಂಗಿದೆ ನೋಡ್ರಿ. ಇದು ಸೇಮ್ ರೂಮ್ ಥರನೇ, ಬಟ್ ಎಲ್ಲ ಡೆಮಾಲಿಷ್ ಆಗೈತೆ ಈಗ. ಸೊ ಈಗ ನಾವು ಇಲ್ಲಿಂದ ಕೆಳಗಡೆ ಹೋಗ್ತಿದ್ದೀವಿ. ಕೆಳಗೆ ಹೋಗಿ ಇಲ್ಲಿಂದ ಬೆಟ್ಟದ ಭೈರವೇಶ್ವರ, ಅದಕ್ಕೆ ಮುಂಚೆ ಒಂದು ಫಾಲ್ಸ್ ಐತೆ. ನೀರಿದ್ರೆ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಬೆಟ್ಟದ ಭೈರವೇಶ್ವರ ಹೋಗ್ತೀವಿ. ಸೊ ಫಸ್ಟು ಕೆಳಗಡೆ ಹೋಗೋಣ ಬರ್ರಿ, ಹಿರಿಯನ. ಅಲ್ಲಿ ಮೇಲಿಂದ ಕೆಳಗೆ ಬಂದ್ವಿ. ಇಲ್ಲಿಂದ ಮೇಲೆ ಹತ್ತದು. ನಮ್ಮ ಗಾಡಿ ಅಲ್ಲಿ 700 ಮುಂದೆ ನಿಂತೈತೆ ಗುರು, ಛೋಟಾ ಚಾಂಪಿಯನ್ ಅದೊಂಥರ. ಸೊ ಅಲ್ಲಿ ನಮ್ಮ ಗಾಡಿ ಅಲ್ಲಿ ನಿಂತೈತೆ. ಸೊ ಈಗ ಹೊರಡೋಣ ಬರ್ರಿ ಇಲ್ಲಿಂದ. ಡಿಕ್ಕಿಗೆ ತೋರಿಸ್ತೀನಿ ತಡೀರಿ ಹೆಂಗೈತೆ. ಡಿಕ್ಕಿಲೆಲ್ಲ ಹಿಂಗೆ ತುಂಬಿದ್ದೀವಿ. ನೀರು ತುಂಬಿಸ್ಕೋಬೇಕು. ಬೆಡ್ಶೀಟ್ ಗಿರ್ಶೀಟ್ ಎಲ್ಲ ಹಂಗೆ ಬಿದ್ದಿದ್ದಾವೆ. ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀವಿ. ಸಬ್ಬೂಫರ್ ಐತೆ ಮೇನು, ಅದೇ ಖುಷಿ. ಈಗ ಅಲ್ಲಿಂದ ಇಡಕುಮಾರಿ ರೈಲ್ವೆ ಬ್ರಿಡ್ಜಿಗೆ ಹೊರಟಿದ್ವಿ. ಕಾಫಿ ಗಿಡದ ಹೂವು ಕಿತ್ಕೊಂಬರಕ್ಕೆ ಹೋಗಿದ ನಮ್ಮ ಹುಡುಗ. ಸ್ಮೆಲ್ ಮಾತ್ರ ಸಖತ್ತಾಗಿ. ಕಳ್ಳ ಕಳ್ಳ ಕಳ್ಳ. ಈಗ ಹೋಗ್ತಿದೀವಿ. ಡೀಸೆಲ್ ರಿಸರ್ವಿಗೆ ಬಂದೈತೆ ಗುರು, ಡೀಸೆಲ್ ಹಾಕಿಸ್ಬೇಕು. ನೇವಿಗೇಷನ್ ಹಾಕೊಂಡಿದೀವಿ. ಲೆಟ್ಸ್ ಗೋ ಬ್ರೋ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು, ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು.